ಅಲ್ಲಣ್ಣ ಸಂಗೀತ ಪೆಟ್ರೋಲ್ ಬಂಕಲ್ಲಿ ಅಂದ್ರಲ್ಲ, ಬಂಕಲ್ಲಿ ನಾನು ನೋಡಿದ್ದೀರಾ ಅಂದೆ. ಯಾಕೆ ಬಂಕಿಗೆ ಬರೋರೆಲ್ಲ ನಿಮ್ನ ಒಂದ್ಸಲ ನೋಡ್ಕೊಂಡೆ ಹೋಗೋದಾ? ಹಂಗ ಅಂದಿಲ್ಲಣ್ಣ, ಕ್ವಾಪ ಹತ್ತಿಸ್ಬೇಡ ನನಗೆ ಪ್ರವೀಣ. ಹ್ಞೂ, ನನಗೆ ನಿಮ್ಮ ಅಪ್ಪನಂಗೆ ಬರ್ತದೆ. ನಾನು ಕ್ವಾಪ ಬಂದರೆ ವಜ್ರಮುನಿನೇ ತಿಳ್ಕೊಂಬಿಡು. ನಾನ್ ದೆವ್ವನೇ. ನಾನು ಅವ್ರ ಅವ್ವನೇ. ಏ ಅಣ್ಣ, ನನ್ನ ವಾಯ್ಸ್ ಗೀಸ್ ಕೇಳ್ಕೊಂಡು ನೇಣಾಕೊಂಡ್ಬಿಡ್ತಾನ ಹುಡ್ಗ ಮೇಲೆ. ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಕಣ ಅಣ್ಣ ಬೈತಾಳ ಕಣಲೋ, ಅವಳು ಸರಿಲ್ಲೋ. ಯಾರ ನೀನ್ ಇಂದ್ರಿ ಆಗ್ಬಿಟ್ಟಿದ್ರೆ ಪಾಪ ಏನು ಅನ್ನಲ್ಲ. ಅವ್ರು ಮೊದಲೇ ನಿನ್ ಕತೆ ಹೊಡಿಬೇಡ ಬಿಡವ ನೀನು ತಾಯಿ. ಇನ್ನೊಂದ್ಸರಿ ಫೋನ್ ಮಾಡ ನೀನು ಸುಖಾಲಿ ನನ್ನ ಮಗನೇ. ನಮಸ್ಕಾರಗಳು ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜಿ ಸುನೀಲನ ಸುನಿ ಟೈಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ಇವರು ಉತ್ತರ ಕರ್ನಾಟಕದವರಂತೆ, ಬಟ್ ಬೆಂಗಳೂರಿನವ್ರು ಬಂದೊಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರೋದಂತೆ. ಇವ್ರ ಹೆಸರು ಸಂಗೀತ ಅಂತ. ಹೆಂಗಾರು ಮಾಡಿ ಅವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಪ್ರವೀಣ್ ಅನ್ನೋರು ಮೆಸೇಜ್ ಮಾಡಿದ್ರೆ ಬನ್ನಿ ಕಾಲ್ ಮಾಡುವ ಸಂಗೀತಾಗೆ. ಹಲೋ, ಇದು ಸಂಗೀತ ಅವರಾ? ಹಾ ಸಂಗೀತಾನೆ. ಇದು ಬಂಕಲ್ಲಿ ಕೆಲಸ ಮಾಡ್ತಾರಲ್ಲ ಅವರಲ್ವಾ? ಹಾ. ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತಲ್ಲ. ಏನು? ನೀವು ಯಾರ ಹತ್ರನೂ ಹೇಳಲ್ಲ ಅಂತ ಅಂದರೆ ನಾನು ಹೇಳ್ತೀನಿ. ಆಯ್ತು ಹೇಳಿ. ಇಲ್ಲ, ನನಗೆ ನೀವು ಭರವಸೆ ಕೊಟ್ಟರೆ, ಪ್ರಾಮಿಸ್ ಮಾಡಿದ್ರೆ ನಾನು ಹೇಳ್ತೀನಿ. ನೀವು ಯಾರ ಹತ್ರನೂ ಹೇಳ್ಬಾರ್ದು. ಹೇಳಿ ಅಂತ ಹೇಳ್ತಾ ಇದ್ದೀನಲ್ಲ. ಇಲ್ಲ, ನನಗೆ ಒಂಥರ ಒಳಗಿಂದ ಇದೇನೋ ಇದು ಬರ್ತಾಯಿಲ್ಲ. ನೀವು ಭರವಸೆ ಕೊಟ್ಟರೆ, ನನ್ನ ನಂಬಿಕೆ ಕೊಟ್ಟರೆ ನಾನು ಮಾತಾಡ್ತೀನಿ. ಆಯ್ತು ಹೇಳಿ. ನನ್ನ ಹೆಸರು ದೇವರಾಜು ಅಂತ ಅಂದ್ಬಿಟ್ಟು, ಪ್ರೀತಿ ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಇದ್ದಾರೆ. ಅವ್ರಿಗೆ ಏನಾಗೈತೆ ಅಂತಂದರೆ ಈಗ 4-5 ದಿವಸದಿಂದ ಒಂಥರ ಭೀತಿ ಥರ ಬಂದ್ಬಿಟ್ಟು ಒಂಥರ ಹೆಂಗೆಂಗೋ ಆಡ್ತಾಯಿದ್ರು. ಆಮೇಲೆ ನಮ್ಮ ಚಿಕ್ಕಮ್ಮ ಒಬ್ಬರು ಇದು ಯಾಕೋ ಬೇರೆ ಥರನೇ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಳ್ಳೇಗಾಲದ ಹತ್ರ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ದೇವಸ್ಥಾನಕ್ಕೆ ಹೋಯ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ನಮ್ಗೆ ಗೊತ್ತಾಗಿದ್ದು ಏನೋ ಮೆಟ್ಕೊಂಬಿಟ್ಟೈತೆ ಅಂತ ಅಂದ್ಬಿಟ್ಟು. ಈಗ 3 ದಿವಸದಿಂದ ಅವಳು ದೇವಸ್ಥಾನದಲ್ಲೇ ಅವಳೆ. ಆಚೆ ಕರ್ಕೊಬತ್ತು ಅಂದರೆ ಪ್ರಾಬ್ಲಮ್ ಆಯ್ತೈತೆ ಅವಳಿಗೆ. ಈಗ ಅಲ್ಲಿ ಗುರುಗಳು ಇರ್ತಾರಲ್ಲ, ಅವರು ಮೊನ್ನೆ ತೀರ್ಥ ಹಾಕ್ಬಿಟ್ಟು ಕರ್ಸ್ಬಿಟ್ಟು ಮಾತಾಡ್ಸಿದ್ರು. ಅದ್ಯಾವುದೋ ಗಂಡ್ದೇವೋ ಮೆಟ್ಕೊಂಡೈತಂತೆ. ಅವಳ ಮೈ ಮೇಲೆ ಬಂದಿರೋದು ಯಾವುದೋ ಪೆಟ್ರೋಲ್ ಬಂಕಲ್ಲೇ ಕೆಲಸ ಮಾಡ್ತಿದ್ದಂತೆ ಹುಡುಗ. ಜಿಯೋ ಪೆಟ್ರೋಲ್ ಬಂಕ? ಹ್ಞೂ. ಆ ಬಂಕಲ್ಲಿ ನಾವು ಕೆಲಸ ಮಾಡ್ತಿದ್ದಂಗೆ ನವೀನ ಹುಡುಗ ಯಾರು ಇರ್ಲಿಲ್ವಲ್ಲ. ನಮಗೆ ಗೊತ್ತಿಲ್ಲ. ಇವಾಗ ನೋಡಿದ್ರೆ ಇಲ್ಲಿ ಮೊನ್ನೆಯಿಂದ ಏನೇ ತಗೊಂಡೋದ್ರು ತಿಂತ ಇಲ್ಲ, ಏನು ಮಾಡ್ತಾ ಇಲ್ಲ. ಏನು ಬೇಕು ಅಂದರೆ ಪೆಟ್ರೋಲ್ ಬೇಕು. ಅಣ್ಣ ನಂಗೆ ಭಯ ಐತೈತೆ ಕಣಪ್ಪ, ಅವೆಲ್ಲ ನಾನು ಕೇಳೋದು ಇಲ್ಲ. ಅಯ್ಯೋ, ನೀವು ಕೇಳಿದ್ರೆ ನಾವು ಕಣ್ಣಾರೆ ನೋಡ್ತಾ ಇದ್ದೀವಲ್ಲ, ನಮ್ಮ ಕಣ್ಣ ಆಗಲ್ಲಪ್ಪ ಕಣಪ್ಪ. ನೀವು ಬೇಜಾರು ಮಾಡ್ಕೋಬೇಡಿ, ನಂಗೆ ಭಯ ಆಯ್ತದೆ ಆ ಥರ ಎಲ್ಲ ಹೇಳಿದ್ರೆ. ಅಯ್ಯೋ, ನಿಮ್ಗೆ ಹೇಳಿದ್ರೇನೆ ಹಿಂಗೆ ಆಯ್ತೈತೆ ಅಂದರೆ ನಾವು ನೋಡಿದ್ದೀವಿ. ನಾವು ಕಣ್ಣಾರೆ ನಮ್ಗೇನಾಗಬೇಕು ಹೇಳಿ. ಕಣ್ಣ ಬಿಡ್ತಾಳೆ ಯಪ್ಪ ನನಗೆ. ನನ್ನಿಂದ ಏನಾಗಬೇಕಾಗಿತ್ತು? ನಿನ್ನಿಂದ ಅಂದರೆ ಈಗ ನಾಳೆ ನಮ್ಮ ಹುಡುಗ ಬರ್ತಾನೆ ಬಂಕಿಗೆ 11 ಗಂಟೆಗೆ. ಒಂದು 25 ಲೀಟ್ರದ್ದು ಕ್ಯಾನ್ ತರ್ತಾನೆ. ಆ ಕ್ಯಾನ್ಗೆ ಪೆಟ್ರೋಲ್ ಹಾಕ್ಬಿಟ್ಟು ಕಳಿಸ್ಬೇಕು. ಶಿವ ಅವನಿಗೆ ಪೆಟ್ರೋಲ್ ಕೊಡ್ಸಕ? ಈಗ ಎಲ್ಲೂ ಕೊಡ್ತಾ ಇಲ್ಲ. ಕ್ಯಾನ್ಗೆ ಹಾಕಲ್ಲ ಅಂತವ್ರೆ. ಇಲ್ಲೊಂದು 2-3 ಕಡೆ ಕೇಳ್ದೋ. ಅದಕ್ಕೆ ಇಲ್ಲಿ ಮಂಜು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಇದ್ದ. ಮಂಜು ಯಾರು? ಅವನಿಗೆ ಯಾರೋ ಪ್ರವೀಣ ಅನ್ನೋರು ಫ್ರೆಂಡ್ ಅಂತೆ. ಅವನ ಕಡೆಯಿಂದ ಅವನು ಇದು ಮಾಡ್ಕೊಂಡು ನಂಬರ್ ತಗೊಂಡಿದ್ದು. ದಯವಿಟ್ಟು ಕೇಳಿದ್ರೆ ಯಾವ್ದಾದ್ರು ಕಂಪ್ನಿಗೋ ಅಥವಾ ಫ್ಯಾಕ್ಟ್ರಿಗೋ ಅಂತ ಏನಾದ್ರು ಹೇಳಿ 25 ಲೀಟ್ರು ಇದು ಮಾಡಿ. ಬೇಕು ಅಂತಂದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಪುನಃ. ಬಟ್ ಯಾರಿಗೂ ಗೊತ್ತಾಗಬಾರ್ದು ವಿಚಾರ ಹಿಂಗೆ. ಅವಳ ಹೆಸರು ಎಲ್ಲೋ ಬರಬಾರ್ದು. ನಿಮ್ಮ ಕೈ ಮುಗಿತೀನಿ. ನಿಮ್ಮದು ಒಬ್ಬ ಅಕ್ಕನ ತಂಗಿನೋ ಅಂದ್ಕೊಳ್ಳಿ. ಬೇಕಾದ್ರೆ ಎಲ್ಲ ಹುಷಾರಾದ್ಮೇಲೆ ಕರ್ಕೊಬತ್ತೀನಿ ನಿಮ್ಮ ಬಂದು ಒಂದ್ಸಲ ಅವಳು. ನೀವು ಯಾರಂತ ಗೊತ್ತಾಗಲಿಲ್ವಲ್ಲ ನನಗೆ. ನಾನು ದೇವರಾಜು ಅಂತ ಅಂದ್ಬಿಟ್ಟು. ನನ್ನ ನೋಡಿದ್ದೀರಾ ನೀವು? ನಿಮ್ಮ ನೋಡ್ಬಿಟ್ಟು ನಾನೇನು ಮಾಡ್ಲಪ್ಪ? ಅಲ್ಲ ಅಣ್ಣ, ಅಂದ್ರೆ ಹೇಳಿದ್ದು ನೀವು ಯಾವುದೋ ಬೇರೆ ಟೈಪ್ ಅನ್ಕೊಂಡಿದ್ದೀರ. ನಾನು ಆ ಟೈಪ್ ಅಲ್ಲ ಅಕ್ಕ. ದಯವಿಟ್ಟು ಎಲ್ಲ ಇದು ಮಾಡಬೇಡಿ. ಗೊತ್ತಾಯ್ತು. ಎಲ್ಲಾರನ್ನೂ ಒಂದೇ ದೃಷ್ಟಿಯಿಂದ ನೋಡೋದು ತಪ್ಪು. ಮತ್ತು ನಾನು ನೋಡಿದ್ದೀರಂದ್ರೆ ಏನು ಅನ್ಕೋಬೇಕು? ಅಲ್ಲಣ್ಣ, ಸಂಗೀತ ಪೆಟ್ರೋಲ್ ಬಂಕಲ್ಲಿ ಅಂದ್ರಲ್ಲ, ಬಂಕಲ್ಲಿ ನಾನು ನೋಡಿದ್ದೀರಾ ಅಂದೆ. ಯಾಕೆ ಬಂಕಿಗೆ ಬರೋರೆಲ್ಲ ನಿಮ್ನ ಒಂದ್ಸಲ ನೋಡ್ಕೊಂಡೆ ಹೋಗೋದಾ? ಹಂಗ ಅಂದಿಲ್ಲಣ್ಣ. ಮತ್ತೆ ನಮ್ನೇನಕ್ಕೆ ನೋಡ್ತಾರೆ? ಅಲ್ಲ ಹೇಳಿ, ಪರವಾಗಿಲ್ಲ. ನಾನು ಬೇಕಾದ್ರೆ ನೆಕ್ಸ್ಟ್ ಸಲ ಬಂದಾಗ ನೋಡ್ಕೊಂಡೇ ಹೋಗ್ತೀನಿ. ಎಂಥದ್ದು ಇಲ್ಲ. ಮತ್ತೆ ನಾನು ನೋಡಿದ್ದೀರ ಅಂದರೆ
ಯಾರೋ ದೇವ್ರದ ಅಂದ್ರಲ್ಲ ನಾನು ಯಾರೋ ಫ್ರೆಂಡ್ಲಿಂದ ನಮ್ ನೋಡ್ಬಿಟ್ರೆ ಮಾತಾಡ್ತಿದ್ದೀರಾ ಅನ್ಕೊಂಡೆ. ನೋಡಿದ್ರೆ ಯಾರಂತ ನಂಗೆ ಗೊತ್ತಿಲ್ವಲ್ಲ. ಆಮೇಲೆ ಪೆಟ್ರೋಲ್ ಕೊಡಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲ, ಅಷ್ಟೇ ಕೇಳಿದ್ದಣ. ನಿಮ್ಮನ್ನ ನೋಡಿದವರೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಯ್ತಾರ ಒಂದ್ಸಲ? ನೋಡಿದ್ರಲ್ಲ ಮಾತಾಡ್ಸಕ್ಕೆ ನಮ್ಗೆ ಮತ್ತೆ ನನ್ ಕೋಪ ಬರ್ಸ್ಬೇಡಿ. ಅಲ್ಲ ಕೋಪ ಅಲ್ಲ, ನೀವು ಆ ಥರ ಕೇಳ್ಬಿಟ್ರಲ್ಲ ನನಗೆ ಡಚಕ್ ಅಂದ್ಬಿಡ್ತು. ಎಷ್ಟು ಗಂಟೆಗೆ ಇರ್ತೀರ ನಾಳೆ ಬಂಕಲ್ಲಿ? ನಾಳೆನೇ ಬೇಕಿತ್ತ ನಿಮ್ಗೆ? ಹ್ಞೂ. ಅಯ್ಯೋ ಇಲ್ಲ ಅಣ್ಣ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಈಗ ನೀವೆಲ್ಲ ಕೇಳ್ಕೊಂಬಿಟ್ಟು ಇವಾಗ ಹಿಂಗೆ ಅಂತಂದರೆ ಯಾವ ಥರ ಇದು? ಒಂದು ಅರ್ಧ ಗಂಟೆ ಒಂಚೂರು ಟೈಮ್ ಮಾಡ್ಕೊಬಂದು ಹಾಕೊಟ್ಬಿಟ್ಟು ಬೇಕಾದ್ರೆ ಹೊಟ್ಟೋಗ್ಬಿಡಮ್ಮ ನೀನು ದೇವಸ್ಥಾನಕ್ಕಾರು ಎಲ್ಲರೂ. ಅಣ್ಣ ನಾನು ಇರೋದೇ ಇಲ್ವಲ್ಲ, ಬೆಳಗ್ಗೆನ ಹೊಂಟೋಗ್ತೀವಲ್ಲ, ಎಲ್ಲಿಂದ ಬರೋಣ? ನಾನು ರಜೆನ ಹಾಕಲ್ಲ ಆ್ಯಕ್ಚುಲಿ, ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ರಜೆ ಹಾಕ್ತಿದ್ದು. ಆಯಿತು 24 hours ಇರಲ್ವ ಬಂಕು? ಅಂತ ಎಮರ್ಜೆನ್ಸಿ ಏನಿದೆ ಅಂತ ನಂಗೆ ಅರ್ಥ ಆಯ್ತಲ್ಲ. ಹೇಳ್ತಾ ಇಲ್ವಾ ಅಲ್ಲಿ? ಸರಿ ಅಣ್ಣ ಆಯ್ತು, ನಾನು ಮಾಡ್ತೀನಿ. ಯಾರಿಗೆ? ಯಾರಿಗಿಲ್ಲ, ನಮ್ಮ ಫ್ರೆಂಡು ಇದ್ಲು, ಅವಳಿಗೆ ಕೇಳ್ತಿದ್ದೆ ಪೆಟ್ರೋಲ್ ಕೊಡ್ಬೋದಾ ಅಂತ. ಲೈನ್ಗೆ ಹಾಕವ ಒಂಚೂರು, ಹಂಗಾದ್ರೂ ಮಾಡೋ ಒಂಚೂರು, ನೀನು ಬರ್ದವ್ರು ಸರಿ ಹಾಕು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಎತ್ತುತ್ತಾ ಇಲ್ಲ ಅಣ್ಣ. ಇನ್ನೊಂದ್ಸಲ ಮಾಡಮ್ಮ. ಹುಡುಗಿ ಮನೆಗೆ ಹೋದ್ರೆ ಫೋನ್ ಎತ್ತಲ್ಲ ಕಣ. ನಂಬರ್ ಹೇಳಮ್ಮ. ಆಯಿತು, ನಾನು ಹಿಂಗೆ ನಿನ್ನ ಜೊತೆನೇ ಲೈನ್ಗೆ ಹಾಕ್ತೀನಿ. ಬೈತಾಳಣ್ಣ ಅವಳು. ಏನಿಗೆ ಬೈತಾಳೆ? ಅಯ್ಯೋ ದೇವ್ರೆ, ನೀನು ಹಾಕಲ್ಲ ನಂಬರು ಕೊಡಲ್ಲ ಅಂತಂದ್ರೆ ಹೆಂಗೆ ಇದು ಮತ್ತೆ? ಅಣ್ಣ ನಿಜವಾಗ್ಲೂ ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ಭಗವಂತ. ಮಾಡು ಇನ್ನೊಂದ್ಸಲಿ. ಬೆಳಿಗ್ಗೆ ಹೊತ್ತು ಎತ್ತಲ್ಲ, ಬೇಕಾದ್ರೆ ಬೆಳಿಗ್ಗೆ ಬಂಕ್ ಹತ್ರ ಹೋಗ್ಬಿಟ್ಟು ಜಯಂತಿ ಅನ್ನೋ ಹುಡುಗಿ ಫೋನ್ ಎತ್ತಲ್ವಾ ಕಣಪ್ಪ. ಅವ್ಳು ಸೊತ್ರು ಮಣ್ಣು ಮಾಡಿ ಬರ್ತೀವಲ್ಲ ಅಣ್ಣ, ಆಗ ಎತ್ತಾಳೆ ಅಂತ ಅಂದಿಲ್ಲ ಅಂದ್ರೆ ಕೇಳ್ಬೇಕು. ಯಾರನ್ನ ಸೊತ್ತಿ ಇರ್ತಾರಲ್ವಾ, ಸೊತ್ತು ಮೇಲೆ ಹೋಗಿ ಮಣ್ಣು ಮಾಡಿ ಮತ್ತೆ ತಿರುಗಿ ಮನೆಗೆ ಬಂದಿರ್ತೀವಿ ನೋಡು, ಆಗ ಮಾಡ್ತಾಳೆ ಅವಳು. ಯಾಕೆ ಮಾಡಿದ್ದೆ ಅಂತ. ಹಂಗಾದ್ರೆ ಅವಳು ನಂಬರ್ ಬೇಕೇ ಬೇಕು ನನಗೆ, ಹೇಳು. ಅವ್ರ ಫೋನ್ ಅವ್ರು ಇಷ್ಟಪ್ಪ, ನೀನ್ ಈ ತರ ಮಾತಾಡೋ ತಪ್ಪು ತಾನೆ? ಅಲ್ಲ ಮತ್ತೆ ಫೋನ್ ಎತ್ತಲ್ಲ ಅಂತಂದ್ರೆ ಇನ್ನೇನು ಮತ್ತೆ? ಇನ್ನೇನಿಗೆ ಫೋನ್ ಮಾಡಿಕೊಂಡ್ರು ಸೋಕೀಗ? ನನ್ನ ತಮ್ಮನು ಅದೇನ್ಬಿಟ್ಟು ಊರ್ಗಿಲ್ದದ್ದು ಓಲಿ ಬಿಡ, ನೀನೇ ಹುಡುಗಿ ಮೇಲೆ ಅಷ್ಟೇ ಮಾಡ್ತಿದ್ಯಾ? ಅಲ್ಲ ಮತ್ತೆ ಎತ್ತದಿಲ್ಲ ಅಂತ ಅಂದ್ರೆ ಇಲ್ಲಿ ನಮ್ ಕಷ್ಟಕ್ಕಾಗದ ಮೇಲೆ ಏನಕ್ಕೆ ಊಟಕ್ಕಾಗದ ಉಪ್ಪಿನಕಾಯಿ ಇನ್ನೇನಕ್ಕೆ ಮತ್ತೆ? ಓಲಿ ಬಿಡ, ನೀನ್ ಹೋಗ್ಲಿ ಆಯ್ತು. ಈಗ ಅವ್ರು ಎತ್ತಿಲ್ಲ ಅಂತ ನೀವಾಗ ಅಷ್ಟು ರೇಂಜ್ ಆಗ್ತದೆ. ನಿಮ್ಗೆ ಏನೋ ಬೇಕಾ? ಓಲಿ ಪೆಟ್ರೋಲ್ ಬೇಕಂದ್ರೆ ಬಂದು ಇಸ್ಕೊಂಡು ಹೋಗ್ರಪ್ಪ. ಅದು ಬಿಟ್ಟು ಇಷ್ಟೊಂದು ಮಾತಾಡೋ. ಈ ನೀನು ರಜಾ ಅಂತ ಬೊಗಳ್ತಿದ್ಯಾ, ಅವಳು ನೋಡಿದ್ರೆ ಹಂಗ ಆಡ್ತಾವಳೆ. ನೀವೆಲ್ಲರೂ ಏನು ಆಟಗಳು ಆಡ್ತೀರ? ನೀವು ಬಂದ್ರೆ ಬೆಂಕಿ ಕಟ್ಟಿ ಹೊಡೆದ್ಬಿಡ್ತೀನಿ. ಭಗವಂತನೇ ಮತ್ತೆ ಹೋದ್ಮೇಲೆ ಸಿಗೋದು. ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಎಷ್ಟೇ ಕಾಲ್ ಮಾಡಿದ್ರು ಬಿಸಿ ಬರ್ತಾ ಇದೆ. ಹಲೋ ಹಲೋ, ಯಾರು ಪ್ರವೀಣ್ ಮಾತಾಡೋದಾ? ಹಾಂ, ಯಾರು? RJ ಸುನಿಲ್ ಅಂತ ಈ ಕಡೆಯಿಂದ. ಹೇಳಿ ಸರ್. ಯಾರು ನಂಬರ್ ಕಳಿಸಿದ್ರಿ? ಸಂಗೀತ ಅಂತ. ಸಂಗೀತ ಅವ್ರಿಗೆ ಕಾಲ್ ಹಾಕ್ತೀರಾ ಈಗ? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಬಿಸಿ ಬರ್ತೈತಲ್ಲ. ಅಲ್ಲ ಕಣ, ನೀವು ಯಾರೋ ನಂಬರ್ ಫೋನ್ ಮಾಡಿದ್ರಲ್ಲ, ಅದ್ಯಾರು? ಯಾರು? ಪ್ರವೀಣ ಕೊಟ್ಟ ಅಂತ ಹೇಳಿದ್ರು. ನಾನು ಯಾರು ಕೊಡ್ನೆ? ನೀನ ಕೊಟ್ಟಿದ್ದ ಅಂತ ಕಣ ಹೇಳಿದ್ದವ್ರು, ಪ್ರವೀಣ ಅಂತ ಹೇಳಿ. ಏನಂತಿದ್ರು? ಪೆಟ್ರೋಲ್ ಬೇಕಂತ ಕಣ, ಯಾರಿಗೋ ದೆವ್ವ ಮೆಟ್ಕೊಂಡದ, ಹಂಗೆ ಹಿಂಗೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಹಂಗೆ ಹಿಂಗೆ ಅಂತಿದ್ದೆ. ನನಗೆ ಅದು ಸರಿ, ನನ್ನ ನಂಬರ್ ಯಾರು ಕೊಟ್ರು ಅಂತಂದ್ರೆ ನಾನು ಆ ಥರದನಲ್ಲ, ಹಂಗೆ ಹಿಂಗೆ ನೀನ್ ಆ ಥರದನ ಅಂತ ಹೇಳಿದ್ ಯಾರು? ಆಮೇಲೆ ನಿಮ್ಗೆ ನಂಬರ್ ಯಾರು ಕೊಟ್ರು ಅಂದ್ರೆ ಹಿಂಗೆ ಯಾರೋ ಅವನ ಹೆಸರು ದೇವರಾಜ್ ಅಂತೆ. ಆಮೇಲೆ ಯಾರು ಕೊಟ್ಟಿದ್ ನಂಬರ್ ಅಂದ್ರೆ ನಮ್ ಪ್ರವೀಣ್ ಇಂದ ಇನ್ನೊಬ್ರು ಯಾರು ಕೊಟ್ರು ಅಂತ ಹೇಳ್ದ. ಅದಕ್ಕೆ ಪ್ರವೀಣ್ ಅಂದ್ರೆ ಇನ್ಯಾರು ನೀನೆಲ್ಲ ಅನ್ಕೊಂಡು ನಾನು ನಿನ್ಗೆ ಇದ್ ಮಾಡ್ದೆ. ನಾನ್ ಯಾವ ಪ್ರವೀಣ್? ನಾನೇ ಕೊಡ್ನೆ, ಹೋಗಲ್ಲ. ನಿನ್ನ ಹೆಸರು ಹೇಳ್ದ ಮತ್ತೆ. ಆಮೇಲೆ ಇನ್ನೇನಂತ ಅವರು? ಅವನೇನೋ ಅನ್ಕೊಳ್ಳಿ ಬಿಡು. ಇವಾಗ ನಿಮ್ ಕಡೆಯವ್ರಲ್ಲ ತಾನೆ ಅನ್ಸ್ಕೊಂಡಿರ ಆಯ್ತು. ಅಲ್ಲ ನಿನ್ ಬಾಯಿಗೆ ಇಟ್ಟಾಕ ಸಂಗೀತ ಯಾರಿಗೂ ಹೇಳ್ಬೇಡ ಇದು ಪೆಟ್ರೋಲ್ ವಿಚಾರ ಅಂತಂದ್ರೆ ಊರವ್ರಿಗೆಲ್ಲ ತಗೊಂಡು ಟಾಮ್ ಹೊಡಿತಿದ್ದಿಲ್ಲ. ನಿನ್ಗೆ ಏನ್ ಮಾಡ್ಬೇಕು ನಿನ್ಗೆ ಹೇಳೋ? ಪ್ರವೀಣ್ ಯಾರ್ಲ? ಅವನೇನ್ ಕೇಳ್ತೀಯ? ನನ್ನನ್ನು ಕೇಳು. ಈಗ ಬಂದ್ಬಿಡ್ತು ಮೈ ಮೇಲೆ ಏನೋ ಇವಳಿಗೆ ಇಲ್ಲಿ. ಕ್ವಾಪ ಹತ್ತಿಸ್ಬೇಡ ನನಗೆ ಪ್ರವೀಣ. ನನಗೆ ನಿಮ್ಮ ಅಪ್ಪನಂಗೆ ಬರ್ತದೆ. ನಾನು ಕ್ವಾಪ ಬಂದ್ರೆ ವಜ್ರಮುನಿನೇ ತಿಳ್ಕೊಂಬಿಡು. ನಾನ್ ದೆವ್ವನೇ. ನಾನು ಅವ್ರ ಅವ್ವನೇ. ಹೇಳಿ ಕಳ್ಸಿನ್ ಬಿಡಿ ನನಗೆ, ನಾನು ಬಿಸಿ ಅನ್ಕಣ. ತಲೆ ತಿಂತ ಇಲ್ಲ. ಆಕ್ಚುಲಿ ಅವಾಗಿಂದ ಸಂಗೀತ ನಿಮ್ ಕಾಗೆ ಹಾರಿಸ್ತಾ ಇರೋದು. ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಯಾವ್ದು? RJ ಸುನಿಲ್ ಅಂತ ಫ್ರಾಂಕ್ ಮಾಡೋರು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಅವ್ರಿಗೆಲ್ಲ ನನ್ನ ನಂಬರ್ ಯಾಕೆ ಕೊಟ್ಟಿಲ್ಲ? ಮಾಡ್ಬೇಕಲ್ಲ ಸರಿಯಾಗಿ ಮದುವೆ. ನಾನು ಯಾವಾಗೂ ಬಗ್ಗಲ್ಲ ಕಣ. ಅದಕ್ಕೆ ಕಣ ಇವಾಗ ನೀವ್ ಬಗ್ಗಿದ್ರು. ನನಗೆ ಪ್ರವೀಣ ಅಂದಲ್ಲ, ನೀನೇ ಎಲ್ಲ ಕೊಟ್ಟಿರ್ತೀಯ. ಕುಡುಕ್ ನನ್ ಮಗ ಬೇಕಂತ ಮಾತಾಡಿಸ್ತಾನೇನು ಅಂತ ಅಂದ್ಕೊಂಡೆ. ನಾನು ಕುಡ್ಕನ? ನೀನೆಲ್ಲ ಕಣ ಕುಡ್ಕ. ಅವ್ನ್ ಮಾತಾಡ್ತಾನಲ್ಲ ಅವ್ನ್ ಕುಡ್ಕ ಅಂತ. ಅಲ್ಲ ಕಡೆ ಇದೇನು ಹಿಂಗ್ ಮಾತಾಡ್ತೀಯ? ಫಸ್ಟ್ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡೆ, ಅವ್ರು ನೋಡಿ ಫಸ್ಟ್ ಅವ್ರದ
ಯಾರಾದ್ರೇನ್ ಬಿಡ್ಲಾ ನಮ್ಗೆ. ಥ್ಯಾಂಕ್ ಯು ಸರ್. ಆಯಿತು, ಓಕೆ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ನಮ್ಮ ಜೊತೆ ಮಾತಾಡೋದಕ್ಕೆ. ಏ ಅಣ್ಣ ಅವಲ್ಲ ನನ್ನ ವಾಯ್ಸ್ ಗೀಸ್ ಕೇಳ್ಕೊಂಡು ನೇಣಾಕೊಂಡ್ಬಿಡ್ತಾನ ಮುಡ್ಕಾಮಲ್ಲ. ಇಲ್ಲ ಕಣ, ಇದು ನಾಳೆ ಬರ್ತೀನಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಕಣ. ಅಣ್ಣ ಅಣ್ಣ ಇದು 2ನೇ ಟ್ರಿಪ್ ನಿಮ್ ಜೊತೆ ಮಾತಾಡ್ತಿರೋದು ನಾನು. ಏ ಅಣ್ಣ ಒಂದ್ ನಿಮಿಷ ನಾನು ಬೇರೆ ಬೇಕಾದ್ರೆ ಮಾತಾಡ್ಬಿಡ್ತೀನಿ. ಅವ್ರ ಜಯಂತಿ ಅಂತ ಐತಲ್ಲ ಮಕ್ಕುಗಿತ್ತಾಳೆ ಅಷ್ಟೇ, ಅವ್ರು ಗೊತ್ತಲ್ಲ ಕಣ ಜಯಂತಿಲೋ. ಏನಾಯ್ತಲ್ಲ ಅದು ಯೂಟ್ಯೂಬ್ ಅಲ್ಲಿ ಪ್ರಾಂಕ್ ಬಿಡ್ತಾರ ಅವ್ರು. ಹ್ಞೂ ಅದೇ ಅಂದ್ಬಿಡ್ಲೆ ಎಲ್ಲ ಹಚ್ಚಿದ್ದೀವಿ ಹೊತ್ಕೊಂಡ್ ಹಂಗೆ ಹಂಗೆ ಇವಳು ಎಲ್ಲೊಂದು ಜಯಂತಿ ಫೋನ್ ಎತ್ತದಂಗೆ ಅವಳು ಯಾವ ಸೀಮೆ ನಂಬರ್ ಮಾಡಿಕೊಂಡಳು ಅಂತ ಬಂದ್ಬಿಡ್ಲೆ. ಬೈತಾಳ ಕಾಣಲ್ಲೋ ಅವಳು ಸರಿಲ್ಲಲ್ಲೋ, ಯಾರ ನೀನ್ ಇಂದ್ರಿ ಆಗ್ಬಿಟ್ಟಿದ್ರೆ ಪಾಪ ಏನು ಅನ್ನಲ್ಲ. ಅವ್ರು ಮೊದಲೇ ನಿನ್ ಕತೆ ಹೊಡಿಬೇಡ ಬಿಡವ ನೀನು ತಾಯಿ. ಇನ್ನೊಂದ್ಸರಿ ಫೋನ್ ಮಾಡ ನೀನು ಸುಖಾಲಿ ನನ್ನ ಮಗನೇ. ಆಯಿತು, ಓಕೆ ಥ್ಯಾಂಕ್ ಯು. ಓಕೆ ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ ನಾನು ಇಲ್ಲಿ ಮುಗಿಸೋ ಮುಂದೆ ಬೊಂಬಾಟಾಗಿರೋ ಕಾಲೆಲ್ಲ ಕ್ಯಾಚ್ ಹಾಕೊಡ್ತೀನಿ. ಅಲ್ಲಿವರು ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಇವಾಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ದ ಹ್ಯಾಪಿಯಿಂದ ಇದು ನಿಮ್ಮ RJ ಸುನೀಲ್ ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್, ಜೈ ಉತ್ತರ ಕರ್ನಾಟಕ. RJ Sunil Prank Calls.